ಇನ್ನು ಸಚಿವರ ಕಾರ್ಯವೈಖರಿಯ ಬಗ್ಗೆ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುರ್ಜೇವಾಲಾ ಮುಂದೆ ಅಳಲು ತೋಡಿಕೊಂಡಿದ್ದಾರೆ ಕೆಲ ಶಾಸಕರು. ಸಚಿವರ ಬಗ್ಗೆ ಸುರ್ಜೇವಾಲಾ ಅವ್ರ ಮುಂದೆ ಕೆಲ ಶಾಸಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ದೂರು ದುಮ್ಮಾನ ಲಿಖಿತ ರೂಪದಲ್ಲಿ ನೀಡುವಂತೆ ಸೂಚನೆ ಕೂಡ ಕೊಡಲಾಗಿದೆ. ಸಚಿವರ ಬಗ್ಗೆ ಆಕ್ಷೇಪ ಎತ್ತಿದ್ದಾರೆ ಕೆಲ ಶಾಸಕರು. ಅವರಿಗೆ ಸುರ್ಜೇವಾಲಾ ಈ ರೀತಿಯಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ, ಲಿಖಿತ ರೂಪದಲ್ಲಿ ನೀಡಿ ಅಂತ ಹೇಳಿದ್ದಾರೆ. ಸಚಿವರ ಬಗೆಗಿನ ಅಸಮಾಧಾನವನ್ನ ಶಾಸಕರು ಹೇಳ್ಕೊಂಡಿದ್ದಾರೆ. ಸುರ್ಜೇವಾಲಾ 1-to-1 ಸಭೆಯನ್ನ ಮಾಡ್ತಾ ಇರೋದ್ರ ಬಗ್ಗೆ ಗೊತ್ತೇ ಇದೆ ನಿಮಗೆ. ಇದಾಗಲೇ ಹಲವು ಶಾಸಕರ ಜೊತೆಗೆ ಮಾತನಾಡಿದ್ದಾರೆ. ಅವ್ರ ಸಮಸ್ಯೆ ಏನು ಅನ್ನೋದನ್ನ ಆಲಿಸಿದ್ದಾರೆ. ಇದು 2ನೇ ಬಾರಿಗೆ ಮತ್ತೆ 1-to-1 ಸಭೆಯನ್ನ ಶುರು ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಒಂದ್ ಕಡೆ ಸುರ್ಜೇವಾಲಾ ಅವರು 1-to-1 ಸಭೆಯನ್ನ ನಡೆಸ್ತಾ ಇದ್ದಾರೆ, ಶಾಸಕರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ, ಅದರಲ್ಲಿ ಸಚಿವರ ಬಗ್ಗೆ ದೂರುಗಳು ಬರ್ತಾ ಇದೆ. ಮತ್ತೊಂದ್ ಕಡೆ ಸುರ್ಜೇವಾಲಾ ಅವರು ಈ ರೀತಿಯಾದಂತಹ ಸಭೆ ನಡೆಸ್ತಾ ಇದ್ದಾಗಲೇ ಪಕ್ಷದಲ್ಲಿರೋರೇ ಸಿಎಂ ಬದಲಾವಣೆ ಬಗ್ಗೆ ಅವರಾಗ್ಲಿ ಇವರಾಗ್ಲಿ ಅನ್ನುವಂತ ಮಾತುಗಳು ಎಂದಿನಂತೆ ಮುಂದುವರಿತಾ ಇದೆ. ಸೊ ಏನ್ ಗೊತ್ತಾಗ್ತಾ ಇದೆ, ಈಗಿನ ರಾಜಕೀಯ ಬೆಳವಣಿಗೆಗಳು ಏನಾಗ್ತಾ ಇದೆ ಪ್ರಸನ್ನ? ಚೈತ್ರ, ರಾಜ್ಯ ಕಾಂಗ್ರೆಸ್ ಕಳೆದ 2-3 ವಾರಗಳಿಂದ ನಿರಂತರವಾಗಿ ಗೊಂದಲದ ಗೂಡಾಗಿ ಪರಿಣಮಿಸಿದೆ. ಅದನ್ನ ಕಂಟ್ರೋಲ್ಗೆ ತರಬೇಕಾಗಿದ್ದಂತಹ ಹೈಕಮಾಂಡ್ನ ನಾಯಕರು ಇದೀಗ ಎಲ್ಲೋ ಒಂದ್ ಕಡೆ ರಾಜಕಾರಣ ಹಳಿ ತಪ್ತಾ ಇರುವಂತದನ್ನ ಗಮನಿಸಿಯೂ ಕೂಡ ಯಾಕೆ ಮೌನವಾಗಿ ಕುಳಿತಿದ್ದಾರೆ ಎನ್ನುವಂತ ಸಹಜವಾದಂತಹ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇದೀಗ ಶಾಸಕರ 1-to-1 ಸಭೆಯನ್ನ ನಿರಂತರವಾಗಿ ಸುರ್ಜೇವಾಲಾ ನಡೆಸ್ತಾ ಇದ್ದಾರೆ. 2ನೇ ಹಂತದ ಶಾಸಕರ ಸಭೆ ನಿನ್ನೆಯಿಂದ ಪ್ರಾರಂಭವಾಗಿದೆ. ಇವತ್ತು ಕೂಡ ಸುಮಾರು 16ಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ಸುರ್ಜೇವಾಲಾ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಒಂದು ಶಾಸಕರು ಮತ್ತು ಸುರ್ಜೇವಾಲಾ ಅವರ ನಡುವಿನ ಮಾತುಕತೆಯ ವೇಳೆ ಸಚಿವರ ಬಗೆಗಿನ ಆಕ್ಷೇಪಗಳು ಶಾಸಕರಿಂದ ಬಹುಮಟ್ಟಿಗೆ ವ್ಯಕ್ತವಾಗ್ತಾ ಇದೆ. ಸಚಿವರ ಕಾರ್ಯವೈಖರಿ ಸರಿ ಇಲ್ಲ, ತಮ್ಮ ಶಿಫಾರಸು ಪತ್ರಗಳನ್ನ ಕಸದ ಬುಟ್ಟಿಗೆ ಹಾಕ್ತಿದ್ದಾರೆ, ಅವರ ನಡವಳಿಕೆಗಳು ಸರಿ ಇಲ್ಲದ ಕಾರಣಕ್ಕೋಸ್ಕರ ನಮ್ಮ ಹಿರಿತನಕ್ಕೆ ಸೂಕ್ತವಾದಂತಹ ಸ್ಥಾನಮಾನಗಳು ಗೌರವಗಳು ಶಾಸಕರಿಗೆ ಸಿಗ್ತಾ ಇಲ್ಲ. ಈ ರೀತಿಯ ಅಳಲುಗಳನ್ನ ಶಾಸಕರು ಸುರ್ಜೇವಾಲಾ ಅವರ ಮುಂದೆ ಸಚಿವರ ಬಗ್ಗೆ ತೋಡ್ಕೊಳ್ತಾ ಇದ್ದಾರೆ. ಸರ್ಕಾರ ನಡೀತಾ ಇರುವಂತಹ ರೀತಿ ನೀತಿಗಳ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಿದ್ದಾವೆ. ಇದೀಗ ಸುರ್ಜೇವಾಲಾ ಅವರು ಎಲ್ಲವನ್ನೂ ಕೂಡ ಶಾಸಕರು ಏನು ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅದನ್ನ ಲಿಖಿತ ರೂಪದಲ್ಲಿ ಕೊಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾರೋ ಒಬ್ಬ ಸಚಿವರು ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂದ್ರೆ ಅದನ್ನ ಲಿಖಿತ ರೂಪದಲ್ಲಿ ನಮಗೆ ಸಲ್ಲಿಸಿ ಅನ್ನುವಂತಹ ಸೂಚನೆಯನ್ನ ಇದೀಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ನೀಡಿದ್ದಾರೆ. ಇವತ್ತು ಮತ್ತು ನಿನ್ನೆಯೂ ಕೂಡ ಸುಮಾರು 25ಕ್ಕೂ ಹೆಚ್ಚು ಶಾಸಕರು ತಮ್ಮ ತಮ್ಮ ಬೇಸರವನ್ನ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಕೆಲಸ ಕಾರ್ಯಗಳ ಬಗ್ಗೆ, ಸರ್ಕಾರದ ಬಗ್ಗೆ, ಸಚಿವರ ಕಾರ್ಯವೈಖರಿಯ ಬಗ್ಗೆ ಹೇಳಿದಾಗ ತಕ್ಷಣಕ್ಕೆ ಅದನ್ನ ಲಿಖಿತ ರೂಪದಲ್ಲಿಯೇ ಕೊಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಡಲಾಗಿದೆ. ಇದನ್ನ ಗಮನಿಸಿದ್ರೆ ಬಹುತೇಕ ಮುಂದಿನ ಕ್ಯಾಬಿನೆಟ್ ರೀಶಫಲ್ ನ ವೇಳೆ ಸಚಿವರ ಕಾರ್ಯವೈಖರಿಯ ಬಗ್ಗೆ ಶಾಸಕರು ಕೊಟ್ಟಿರುವಂತಹ ಲಿಖಿತ ರೂಪದ ಅಭಿಪ್ರಾಯವನ್ನು ಕೂಡ ಹೈಕಮಾಂಡ್ ಪರಿಶೀಲಿಸುವಂತಹ ಸಾಧ್ಯತೆ ಇದೆ. ಯಾವ ಸಚಿವರ ಬಗ್ಗೆ ಅತಿ ಹೆಚ್ಚು ಆಕ್ಷೇಪಗಳು ಕೇಳಿ ಬರ್ತವೆ ಅಂತವರನ್ನ ಕ್ಯಾಬಿನೆಟ್ ನಲ್ಲಿ ಮುಂದುವರಿಸಬೇಕಾ ಬೇಡವಾ ಅನ್ನೋ ಬಗ್ಗೆಯೂ ಕೂಡ ಬಹುದೊಡ್ಡ ತೀರ್ಮಾನವನ್ನ ಕ್ಯಾಬಿನೆಟ್ ಮುಂದಿನ ದಿನಗಳಲ್ಲಿ ಮಾಡಬಹುದು. ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ಶಾಸಕರ ಅಳಲನ್ನ ಕೇಳಿ ಅವರ ಅಸಮಾಧಾನಕ್ಕೆ ಮದ್ದು ಹರಿಯುವಂತ ಕೆಲಸವನ್ನ ಮಾಡ್ತಾರೆ ಅಂತ ಎಲ್ಲರೂ ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಸುರ್ಜೇವಾಲಾ ಅವರು ಕೆಪಿಸಿಸಿಯಲ್ಲಿ ಒಂದು ಕಡೆ ಮೀಟಿಂಗ್ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿಯೇ ಅಸಮಾಧಾನದ ಹೊರತಾಗಿಯೂ ಕೂಡ ಶಾಸಕರು ನಾಯಕತ್ವ ಬದಲಾವಣೆಯ ಬಗ್ಗೆ ಹೆಚ್ಚು ಮಾತನಾಡ್ತಾ ಇದ್ದಾರೆ. ನೋಟಿಸ್ ಪಡೆದಂತಹ ಶಾಸಕರು ಕೂಡ ಹೌದು ನಮ್ಮ ಹೇಳಿಕೆಗೆ ನಾವು ಬದ್ಧ ಅನ್ನುವಂತ ರೀತಿಯ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ನಾಯಕತ್ವ ಬದಲಾವಣೆ ಕೂಗು ದೊಡ್ಡ ಮಟ್ಟಿಗೆ ಭುಗಿಲೇಳುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಸುರ್ಜೇವಾಲಾ ಅವರು ಕೂಡ ಈ ಬಗ್ಗೆ ಒಂದಷ್ಟು ಶಾಸಕರಿಗೆ ಅಸಮಾಧಾನ ಇದೆ ಅನ್ನುವಂಥದ್ದನ್ನು ಕೂಡ ಮಾಧ್ಯಮಗಳ ಮುಂದೆ ಒಪ್ಪಿಕೊಂಡು ಶಾಸಕರಿಗೆ ತಾವು ಏನ್ ಸೂಚನೆ ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಕಾಂಗ್ರೆಸ್ ಸದ್ಯಕ್ಕಂತೂ ಗೊಂದಲದ ಗೂಡಾಗಿದೆ. ಆ ಗೊಂದಲಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ಸ್ಪಷ್ಟ ಸೂಚನೆಯನ್ನಾಗ್ಲಿ ಅಥವಾ ಒಂದು ಸ್ಪಷ್ಟ ನಿರ್ಧಾರವನ್ನಾಗ್ಲಿ ಕೈಗೊಳ್ಳದೆ ಹೋದ್ರೆ ಬೇರೆ ಬೇರೆ ರೀತಿಯ ರಾಜಕೀಯ ಸ್ವರೂಪವನ್ನ ಈ ಬೆಳವಣಿಗೆಗಳು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಇಷ್ಟು ದಿನ ಕೇವಲ ಶಾಸಕರ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗಿದ್ದಂತ ಕಾಂಗ್ರೆಸ್ನ ಗೊಂದಲಗಳು ಆ ರಾಜಕೀಯದಲ್ಲಿ ಇದೀಗ ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗಿರೋದ್ರಿಂದಾಗಿ ಮಠಾಧೀಶರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇರೋದ್ರಿಂದಾಗಿ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಈ ರೀತಿಯ ಗೊಂದಲವನ್ನ ಎದುರಿಸಬೇಕಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.